ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ತಿಂಗಳು ಕ್ರಾಂತಿ ಆಗುತ್ತಾ? ಹೈಕಮಾಂಡ್ನಿಂದ ಸಿದ್ದು ಸಚಿವರ ಮೌಲ್ಯಮಾಪನ ನಡೆದಿದೆ. ಇಂದು ಸುರ್ಜೇವಾಲಾ ಭೇಟಿ ಮಾಡಿದ ಪರಮೇಶ್ವರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿನ ಸೆಪ್ಟೆಂಬರ್ನಲ್ಲಿ ಏನಾಗುತ್ತೆ? ಅಧಿಕಾರ ಹಂಚಿಕೆಯಾಗುತ್ತಾ? ವಿ ಡೋಂಟ್ ನೋ. ಹೈಕಮಾಂಡ್ನಿಂದ ಸಿದ್ದು ಸಚಿವರ ಮೌಲ್ಯಮಾಪನಗಳು ನಡೆದಿದೆ. ಅದರ ಅರ್ಥ ಸಚಿವ ಸಂಪುಟ ಸರ್ಜರಿ ಆಗುತ್ತೆ. ಇಂದು ಸುರ್ಜೇವಾಲಾ ಭೇಟಿ ಮಾಡಿದ ಪರಮೇಶ್ವರ್. ಸುರ್ಜೇವಾಲಾ ಭೇಟಿಗೆ ಮುನ್ನ ಪರಮೇಶ್ವರ್ ಮಾತನಾಡಿದ್ದಾರೆ. ಹೌದು, ಸಚಿವರ ಜೊತೆ ಸುರ್ಜೇವಾಲಾ ಮಾತಾಡ್ತಿದ್ದಾರೆ ಎಂದು ಹೇಳಿದ್ದಾರೆ ಪರಮೇಶ್ವರ್. ನಂದೇನೋ ಬೇರೆ ಕೆಲಸ ಇದೆ, ಅದಕ್ಕೆ ಅವರ ಭೇಟಿ ಎಂದ ಪರಮೇಶ್ವರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಸಿದ್ದು ಸಚಿವ ಸಂಪುಟ ಸರ್ಜರಿ ಆಗುತ್ತಾ, ರೀಶಫಲ್ ಆಗುತ್ತಾ? ಹೈಕಮಾಂಡ್ನಿಂದ ಸಿದ್ದು ಸಚಿವರ ಮೌಲ್ಯಮಾಪನಗಳು ನಡೀತಾ ಇದೆ. ಇಂದು ಸುರ್ಜೇವಾಲಾ ಭೇಟಿ ಮಾಡಿದ ಪರಮೇಶ್ವರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಎನ್ನುವಂತಹದ್ದು. ಹಾಗಾದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗಲಿದೆ? ಹೈಕಮಾಂಡ್ನಿಂದ ಸಿದ್ದು ಸಚಿವ ಸಂಪುಟ ಸಚಿವರ ಮೌಲ್ಯಮಾಪನ ಆಗ್ತಾ ಇದೆ. ಇಂದು ಸುರ್ಜೇವಾಲಾ ಭೇಟಿ ಮಾಡಿದ ಪರಮೇಶ್ವರ್. ಸುರ್ಜೇವಾಲಾ ಭೇಟಿಗೂ ಮುನ್ನ ಪರಮೇಶ್ವರ್ ಮಾತನಾಡಿರುವಂತಹದ್ದು. ನನಗೇನೋ ಬೇರೆ ಕೆಲಸ ಇದೆ, ನಾನು ಮೀಟ್ ಆಗ್ತಾ ಇದ್ದೀನಿ. ಹಾಗಾದರೆ ಸೆಪ್ಟೆಂಬರ್ನಲ್ಲಿ ಏನಾಗುತ್ತೆ? ಅಧಿಕಾರ ಹಂಚಿಕೆ ಬಗ್ಗೆ ಈಗಾಗಲೇ ಒಂದು ಕ್ಲಾರಿಟಿ ಸಿಕ್ಕಿದೆ. ಆದರೆ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಕೆಲವೊಂದು ಹಾಲಿ ಸಚಿವರಿಗೆ ಕೋಕ್ ಕೊಟ್ಟು ಕೆಲವೊಂದು ಹಾಲಿ ಶಾಸಕರನ್ನ ಸಚಿವರನ್ನಾಗಿಸಿ ಹೊಸ ಮುಖಕ್ಕೆ ಮಣೆ ಹಾಕುವ ಪ್ರಯತ್ನ ಕಾಂಗ್ರೆಸ್ನಲ್ಲಿ ನಡೆಯುತ್ತಾ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಎಂಟ್ರಿ ಕೊಡ್ತಾ ಇದ್ದಾರೆ ಸುರ್ಜೇವಾಲಾ. ಒಂದಷ್ಟು ಶಾಸಕರ ಜೊತೆ ಅಭಿಪ್ರಾಯ ಸಂಗ್ರಹ ಮಾಡಿ ಒಂದಷ್ಟು ಪ್ರಮುಖ ಸಚಿವರನ್ನೂ ಕೂಡ ಕರೆದು ಹಿಡನ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ ಯಾವ ಸುಳಿವನ್ನು ಕೊಡ್ತಾ ಇದೆ? ಸಿದ್ದರಾಮಯ್ಯರ ಸಚಿವ ಸಂಪುಟ ಬದಲಾಗುವಂಥ ಸುಳಿವನ್ನು ಕೊಡ್ತಾ ಇದೆಯೋ, ಅಥವಾ ಮತ್ತೆ ಆಂತರಿಕ ಒಳಜಗಳಗಳೇನಾದರೂ ಸಂಧಾನಕ್ಕೆ ಬರೋ ತರಹದ ಒಂದು ಮಟ್ಟಕ್ಕೆ ಬಂದು ತಲುಪಿದೆಯಾ? ಹಾಗಾಗಿ ಸುರ್ಜೇವಾಲರು ಬಂದು ಸಂಧಾನ ಮಾಡ್ತಾ ಇದ್ದಾರೆ. ಈ ಅರ್ಥಗಳಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಪರಮೇಶ್ವರ್ ನಂದೇನು ಬೇರೆ ಕೆಲಸ ಇದೆ, ಅದಕ್ಕೆ ನಾನು ಅವರ ಭೇಟಿಯನ್ನು ಮಾಡೋದಕ್ಕೆ ಬಂದೆ ಅಂತ ಹೇಳಿ ಕ್ಲಾರಿಟಿಯನ್ನು ಕೊಟ್ಟರು. ಹೌದು, ಸಚಿವರ ಜೊತೆ ಸುರ್ಜೇವಾಲಾ ಮಾತಾಡ್ತಿದ್ದಾರೆ ಅಂತ ಹೇಳಿಯೂ ಕೂಡ ಪರಮೇಶ್ವರ್ ಓಪನ್ ಆಗಿ ಹೇಳಿದ್ರು. ಸುರ್ಜೇವಾಲಾ ಭೇಟಿಗೂ ಮುನ್ನ ಪರಮೇಶ್ವರ್ ಈ ತರಹದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ನಾನು ಇವತ್ತು ಮಧ್ಯಾಹ್ನ ಭೇಟಿ ಮಾಡ್ತೇನೆ. ಗೊತ್ತಿಲ್ಲಪ್ಪ, ನಂದೇನೋ ಬೇರೆ ಕೆಲಸ ಇದೆ ಅವ್ರ ಜೊತೆ, ಅದಕ್ಕೋಸ್ಕರ ಭೇಟಿ. ಗೊತ್ತಿಲ್ಲ ನನಗೆ ಯಾವತ್ತಾಗಿದೆ, ತಿಳ್ಕೊಳ್ತೀನಿ. ಇಲ್ಲ, ನಾನು ಇವತ್ತು ಮಧ್ಯಾಹ್ನ ಭೇಟಿ ಮಾಡ್ತೇನೆ. ಗೊತ್ತಿಲ್ಲಪ್ಪ, ನಂದೇನೋ ಬೇರೆ ಕೆಲಸ ಇದೆ ಅವ್ರ ಜೊತೆ, ಅದಕ್ಕೋಸ್ಕರ ಭೇಟಿ. ಗೊತ್ತಿಲ್ಲ ನನಗೆ ಯಾವತ್ತಾಗಿದೆ, ತಿಳ್ಕೊಳ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.